ಅಯ್ಯೋ ರಾಮ ಏನಾಯ್ತು, ಅಯ್ಯೋ ರಾಮ ಏನಾಯ್ತು, ಅಯ್ಯೋ ರಾಮ ಏನಾಯ್ತು. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದ ಹೆಚ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದ ಹೆಚ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದ. ಅಡಿಕೆ ಎಲೆ ಹಾಕೊಂಡು ನಾವುಗಳ ಕತ್ತಿದ್ದೆ. ಜೋಶಿ ಬಂದ್ರು ತಪ್ಕೊಂಡು ನನ್ನ ಕರ್ಕೊಂಡ್ರು. ಅಯ್ಯೋ ರಾಮ ಏನಾಯ್ತು, ಅಯ್ಯೋ ರಾಮ ಏನಾಯ್ತು. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದ. ಕೇಸರಿ ಅರಬಿ ಒಳಗ ಐಸ್ ಕ್ರೀಮ್ ಇಟ್ಟಂಗಾತು ಆಫರ್ ಕೇಳಿ ಮೈ ಎಲ್ಲ ಜುಮ್ ಜುಮ್ ಅಂತು. ಬಾಲಿಕೋಡ ಕೂರಿ ಎಣ್ಣ ಕುಡಿಸ್ದಂಗಾಯ್ತು. ಕೊಬ್ಬರಿ ಎಣ್ಣಿ ತಾಲಿಗಚ್ಚಿ ಹಣೆಗೊಂದು ತಿಲಕ ಇಟ್ಟು ಶೆಟ್ರು ಜೋಶಿ ಎದುರಿನಲ್ಲಿ ಈಶ್ವರಪ್ಪನ ಸಮ್ಮುಖದಲ್ಲಿ ಧಾರವಾಡ ಬೇಡ ಮೈಸೂರು ಪಾಕ್ ಬಾಯಿಗಿಟ್ಟು ಜೈ ಜೈ ಅಂದು ಸೇರಿ ಬಿಜೆಪಿ ಸೇರಿ ಹೊಸ ಮಂಗೆ ನಾನಾದೆ. ಅಯ್ಯೋ ರಾಮ ಏನಾಯ್ತು, ಅಯ್ಯೋ ರಾಮ ಏನಾಯ್ತು. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದ. ಮತ್ತನಗಾದಿ ಮ್ಯಾಲ ಮಧ್ಯಾಹ್ನ ನಾನು ಮಕ್ಕೊಂಡಿದ್ದೆ. ಬ್ರೇಕಿಂಗ್ ನ್ಯೂಸ್ ಕಂಬಳಿ ಹೂಳ ಬಿಟ್ಟಂಗಾತು. ಹಾದ್ಯಾಗ ನನ್ನ ಎತ್ಕೊಂಡು ಹೋಗಿ ಒಗದಂಗಾತು. ಸುಷ್ಮಾ ಸ್ವರಾಜ್ ಬೆಂಕಿ ಇಟ್ರು. ರಾಜನಾಥ್ ಸಿಂಗ್ ಕೈಯ ಕೊಟ್ರು. ಜೋಶಿ ಅವರು ಮಾನ ಕಳೆದ್ರೆ ಬಿಜೆಪಿ ಅವರು ಗೆಟ್ ಔಟ್ ಅಂದ್ರು. ರಾಮನ ಪಕ್ಷ ಅಂತ ಹೋದ್ರೆ ರಾವಣ ದಾರ ನಡ್ಕೊಂಡ್ಬಿಟ್ರು. ಮುಂಜಾನೆ ನಂಗೆ ತಾಳಿ ಕಟ್ಟಿ ಸಂಜೆಗ ನಂಗೆ ಡೈವರ್ಸ್ ಕೊಟ್ರು. ಇವ್ರನ್ನ ನಂಬಿ ಹೊಸ ಮಂಗ್ಯ ನಾನಾದೆ. ಅಯ್ಯೋ ರಾಮ ಏನಾಯ್ತು, ಅಯ್ಯೋ ರಾಮ ಏನಾಯ್ತು. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದ ಹೆಚ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದ. ಅಡಿಕೆ ಎಲೆ ಹಾಕೊಂಡು ನಾವುಗಳ ಕತ್ತಿದ್ದೆ. ಜೋಶಿ ಬಂದ್ರು. ಇಂಥ ಎಲ್ಲವನ್ನೂ ತ್ಯಾಗ ಮಾಡಿದಂತಹ ಇವತ್ತಿನ ಈ ವ್ಯಕ್ತಿಗೆ ಈ ರೀತಿಯ ದ್ರೋಹ ಯಾಕೆ ಮಾಡ್ತಾ ಇದ್ರಿ?